ಒಳ್ಳೆಯ ಬೆಳವಣಿಗೆ ಅಂತ ಭಾವಿಸ್ತೀರಾ? ಇದ್ರ ಒಳ್ಳೇದು ಕೆಡುಕು ಅಂತ ನಾನು ಇದನ್ನ ನೋಡೋದಿಲ್ಲ. ಶಾಶ್ವತವೋ ಅಲ್ವೋ ಅನ್ನೋದಷ್ಟೇ. ನೀವು ಒಂದು ಚಿತ್ರ ಮಾಡಿದ್ರೆ, ಈಗ ಇವತ್ತಿನ ಕಾಲಕ್ಕೆ ನನಗೆ ಇನ್ನೂ ಮಕ್ಕಳ ಮಧ್ಯೆ ಕವಿರತ್ನ ಕಾಳಿದಾಸದ ಉಲ್ಲೇಖ ಇವರು ಮಾಡಿದ್ರು, ಅಥವಾ ಭಾರತೀಯ ಸಿನಿಮಾ ಅಂತ ತಗೊಳ್ಳೋದಾಗಿದ್ರೆ ನಿಮಗೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತೀಯ ಸಿನಿಮಾ ಅಂತ ತಗೊಳ್ಳೋದಾಗಿದ್ರೆ, ನಮ್ಮ ಎಲ್ಲ ನಾಯಕರನ್ನ ನಾವು ಬೇರೆ ಬೇರೆ ಒಂದು ನಮ್ಮ ಪುರಾಣದ ಚಿತ್ರಗಳಲ್ಲಿ ಪೌರಾಣಿಕ ನಾಯಕರಾಗಿ ನೋಡಿದ್ದೀವಿ. ಈಗ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅವರೇ, ಹಿರಣ್ಯಕಶಿಪುನು ಅವರೇ. ನಮ್ಗೆ ಹಿರಣ್ಯಕಶಿಪು ಹೇಗಿದ್ದ ಅಂತ ಗೊತ್ತಿಲ್ಲ, ನಮಗ್ ಹಿರಣ್ಯಕಶಿಪು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ಪ್ರಹ್ಲಾದ ಅಂದ್ರೆ ಪುನೀತ್ ರಾಜ್ಕುಮಾರ್, ನಮಗೆ ಭೂ ಕೈಲಾಸದ ರಾವಣ ಡಾಕ್ಟರ್ ರಾಜ್ಕುಮಾರ್, ನಮಗೆ ಇಮ್ಮಡಿ ಪುಲಕೇಶಿ ಡಾಕ್ಟರ್ ರಾಜ್ಕುಮಾರ್. ಇಮ್ಮಡಿ ಪುಲಕೇಶಿ ಇವತ್ತಿನ ಮಕ್ಕಳು ನೋಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅದಕ್ಕಿಂತ ತದ್ರೂಪವಾಗಿ ಇನ್ಯಾರು ಇದ್ದಿರಕ್ ಸಾಧ್ಯ ಇಲ್ಲ. ನಮಗ್ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಎನ್ ಟಿ ರಾಮರಾವ್, ಅವ್ರಿಗಿಂತ ತದ್ರೂಪವಾಗಿ ಕಂಡಿಲ್ಲ ಯಾರು. ಅಥವಾ ನಮ್ಗೆ ಈಗ ಇವರು ತಮಿಳ್ ಸಿನಿಮಾ ತಗೊಳ್ಳೋದಾಗಿದ್ರೆ ಅವ್ರು ಶಿವಾಜಿ ಗಣೇಶನ್, ಶಿವಾಜಿ ಅನ್ನೋ ಹೆಸರು ಬಂದಿದ್ದೆ ಅವ್ರು ಶಿವಾಜಿ ಪಾತ್ರ ಮಾಡಿದ್ರಿಂದ. ಹೀಗೆ ಈ ಎಲ್ಲ ಪುರಾಣದ ಮತ್ತು ಇತಿಹಾಸದ ಮಹಾಪುರುಷರನ್ನ ನಾವು ಇವರ ಮೂಲಕ ನೋಡಿದ್ದೀವಿ. ಹಾಗಾಗಿ ಇವೆಲ್ಲವೂ ಮನಸ್ಸಿನಲ್ಲಿ ಹಾಗೆ ಚಿರಾಯವಾಗಿ ಉಳಿದಿರುತ್ತೆ. ಮತ್ತು ಸಿನಿಮಾ ಅನ್ನೋದು ಒಂದು ದಾಖಲೆ ವಸ್ತು ಆಗೋಗುತ್ತೆ. ಈ ರೀಲ್ ಅನ್ನೋದು ಬರುತ್ತೆ ಹೋಗುತ್ತೆ. ನಿನ್ನೆ ಫೇಮಸ್ ಆಗಿದ್ದು ಇವತ್ತಿಲ್ಲ. ಆ ಒಂದು ಹುಡುಗಿ ನೋಡಿ, ಅವಳು, ನನ್ಗೆ ಅವಳ ಹೆಸರು ಗೊತ್ತಿಲ್ಲ, ಕೇರಳದ ಒಂದು ಹುಡುಗಿ, ಹಿಂಗ್ ಕಣ್ಣು ಹೊಡೆದ್ಲು. ಅವಳು ಒಂದಷ್ಟು ವರ್ಷ ಅದಕ್ಕೆ ಫೇಮಸ್ ಆಗಿದ್ಲು ಅಲ್ವಾ, ಒಂದಷ್ಟು ದಿವಸ ಹೀರೋಯಿನ್ ಆದ್ಲು. ಆಮೇಲೆ ಏನಾಯ್ತು? ಪ್ರಿಯಾ ವಾರಿಯರ್. ಓಕೆ, ನೋಡಿದ್ರ ಹೆಸರು ನಿಮ್ಗೆ ಅದ್ರ ಗೊತ್ತು, ನಂಗೆ ಹೆಸರು ಗೊತ್ತಿಲ್ಲ. ಇರ್ಲಿ, ಅವಳು ಕಣ್ಣು ಹೊಡೆದ್ಲು. ಅವಳು ಕಣ್ಣು ಹೊಡೆದಿದ್ದು ಅದೇನೋ ರಾಹುಲ್ ಗಾಂಧಿ ಅವ್ರ ಪಾರ್ಲಿಮೆಂಟ್ ಕಣ್ಣು ಹೊಡೆದಿದ್ದು, ಅದನ್ನೆಲ್ಲ ಜೋಡಿಸಿ ಒಂದಷ್ಟೆಲ್ಲ ಓಡ್ತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಆ ಕ್ಷಣಕ್ಕೆ ಅವಳು ಫೇಮಸ್ ಆದ್ಲು. 1 minute to fame ಅಂತಾರಲ್ಲ, ಹಾಗೆ ಆ ಕ್ಷಣಕ್ಕೆ ಅವಳು ಫೇಮಸ್ ಆದ್ಲು. ಅದಾದ್ಮೇಲೆ ಎಲ್ಲಿ ಅವಳು ಕಳೆದು ಹೋದ್ಲು. ಇದು ಶಾಶ್ವತವಾಗಿ ನೆಲೆ ಉರುತ್ತೆ ಅಂತ ನನಗನ್ಸೋದಿಲ್ಲ. ಹಾಗಾಗಿ ಇಟ್ ಡಸಂಟ್ ಥ್ರೆಟನ್ ಪೀಪಲ್ ಲೈಕ್ ಅಸ್. ನೀವು ಮಾಯಾಮೃಗ ಅಂದ್ರಲ್ಲ, ಮಾಯಾಮೃಗ 25 ವರ್ಷ ಆದ್ಮೇಲೆ ನೀವು ಯಾಕೆ ಆ ಹೆಸರನ್ನ ಹೇಳ್ತಾ ಇದ್ದೀರಿ? ಅದಕ್ಕೆ ಯಾವುದೋ ಒಂದು, ಅದು ಈಗ ಭಕ್ತ ಪ್ರಹ್ಲಾದ ತರನೋ ಅಥವಾ ಕವಿರತ್ನ ಕಾಳಿದಾಸ ತರದೋ ಶಾಶ್ವತವಾಗಿ ಉಳಿಯದೆ ಹೋಗ್ಬೋದು. ಆದ್ರೆ ಅದಕ್ಕೆ ಯಾವುದೋ ಒಂದು ಆಯಸ್ಸು ಅಂತ ಇದೆ. ಈ ರೀಲ್ ಅನ್ನೋದು ಒಂದೇ ದಿವಸ 24 ತಾಸು, ನೆಕ್ಸ್ಟ್ ರೀಲ್ ಬರೋವರೆಗೂ. ಒಳ್ಳೆಯ ಬೆಳವಣಿಗೆ ಅಂತ ಭಾವಿಸ್ತೀರಾ? ಇದ್ರ ಒಳ್ಳೇದು ಕೆಡುಕು ಅಂತ ನಾನು ಇದನ್ನ ನೋಡೋದಿಲ್ಲ. ಶಾಶ್ವತವೋ ಅಲ್ವೋ ಅನ್ನೋದಷ್ಟೇ. ನೀವು ಒಂದು ಚಿತ್ರ ಮಾಡಿದ್ರೆ, ಈಗ ಇವತ್ತಿನ ಕಾಲಕ್ಕೆ ನನಗೆ ಇನ್ನೂ ಮಕ್ಕಳ ಮಧ್ಯೆ ಕವಿರತ್ನ ಕಾಳಿದಾಸದ ಉಲ್ಲೇಖ ಇವರು ಮಾಡಿದ್ರು, ಅಥವಾ ಭಾರತೀಯ ಸಿನಿಮಾ ಅಂತ ತಗೊಳ್ಳೋದಾಗಿದ್ರೆ ನಿಮಗೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತೀಯ ಸಿನಿಮಾ ಅಂತ ತಗೊಳ್ಳೋದಾಗಿದ್ರೆ, ನಮ್ಮ ಎಲ್ಲ ನಾಯಕರನ್ನ ನಾವು ಬೇರೆ ಬೇರೆ ಒಂದು ನಮ್ಮ ಪುರಾಣದ ಚಿತ್ರಗಳಲ್ಲಿ ಪೌರಾಣಿಕ ನಾಯಕರಾಗಿ ನೋಡಿದ್ದೀವಿ. ಈಗ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅವರೇ, ಹಿರಣ್ಯಕಶಿಪುನು ಅವರೇ. ನಮ್ಗೆ ಹಿರಣ್ಯಕಶಿಪು ಹೇಗಿದ್ದ ಅಂತ ಗೊತ್ತಿಲ್ಲ, ನಮಗ್ ಹಿರಣ್ಯಕಶಿಪು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ಪ್ರಹ್ಲಾದ ಅಂದ್ರೆ ಪುನೀತ್ ರಾಜ್ಕುಮಾರ್, ನಮಗೆ ಭೂ ಕೈಲಾಸದ ರಾವಣ ಡಾಕ್ಟರ್ ರಾಜ್ಕುಮಾರ್, ನಮಗೆ ಇಮ್ಮಡಿ ಪುಲಕೇಶಿ ಡಾಕ್ಟರ್ ರಾಜ್ಕುಮಾರ್. ಇಮ್ಮಡಿ ಪುಲಕೇಶಿ ಇವತ್ತಿನ ಮಕ್ಕಳು ನೋಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅದಕ್ಕಿಂತ ತದ್ರೂಪವಾಗಿ ಇನ್ಯಾರು ಇದ್ದಿರಕ್ ಸಾಧ್ಯ ಇಲ್ಲ. ನಮಗ್ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಎನ್ ಟಿ ರಾಮರಾವ್, ಅವ್ರಿಗಿಂತ ತದ್ರೂಪವಾಗಿ ಕಂಡಿಲ್ಲ ಯಾರು. ಅಥವಾ ನಮ್ಗೆ ಈಗ ಇವರು ತಮಿಳ್ ಸಿನಿಮಾ ತಗೊಳ್ಳೋದಾಗಿದ್ರೆ ಅವ್ರು ಶಿವಾಜಿ ಗಣೇಶನ್, ಶಿವಾಜಿ ಅನ್ನೋ ಹೆಸರು ಬಂದಿದ್ದೆ ಅವ್ರು ಶಿವಾಜಿ ಪಾತ್ರ ಮಾಡಿದ್ರಿಂದ. ಹೀಗೆ ಈ ಎಲ್ಲ ಪುರಾಣದ ಮತ್ತು ಇತಿಹಾಸದ ಮಹಾಪುರುಷರನ್ನ ನಾವು ಇವರ ಮೂಲಕ ನೋಡಿದ್ದೀವಿ. ಹಾಗಾಗಿ ಇವೆಲ್ಲವೂ ಮನಸ್ಸಿನಲ್ಲಿ ಹಾಗೆ ಚಿರಾಯವಾಗಿ ಉಳಿದಿರುತ್ತೆ. ಮತ್ತು ಸಿನಿಮಾ ಅನ್ನೋದು ಒಂದು ದಾಖಲೆ ವಸ್ತು ಆಗೋಗುತ್ತೆ. ಈ ರೀಲ್ ಅನ್ನೋದು ಬರುತ್ತೆ ಹೋಗುತ್ತೆ. ನಿನ್ನೆ ಫೇಮಸ್ ಆಗಿದ್ದು ಇವತ್ತಿಲ್ಲ. ಆ ಒಂದು ಹುಡುಗಿ ನೋಡಿ, ಅವಳು, ನನ್ಗೆ ಅವಳ ಹೆಸರು ಗೊತ್ತಿಲ್ಲ, ಕೇರಳದ ಒಂದು ಹುಡುಗಿ, ಹಿಂಗ್ ಕಣ್ಣು ಹೊಡೆದ್ಲು. ಅವಳು ಒಂದಷ್ಟು ವರ್ಷ ಅದಕ್ಕೆ ಫೇಮಸ್ ಆಗಿದ್ಲು ಅಲ್ವಾ, ಒಂದಷ್ಟು ದಿವಸ ಹೀರೋಯಿನ್ ಆದ್ಲು. ಆಮೇಲೆ ಏನಾಯ್ತು? ಪ್ರಿಯಾ ವಾರಿಯರ್. ಓಕೆ, ನೋಡಿದ್ರ ಹೆಸರು ನಿಮ್ಗೆ ಅದ್ರ ಗೊತ್ತು, ನಂಗೆ ಹೆಸರು ಗೊತ್ತಿಲ್ಲ. ಇರ್ಲಿ, ಅವಳು ಕಣ್ಣು ಹೊಡೆದ್ಲು.
ಅವಳು ಕಣ್ಣು ಹೊಡೆದಿದ್ದು ಅದೇನೋ ರಾಹುಲ್ ಗಾಂಧಿ ಅವ್ರ ಪಾರ್ಲಿಮೆಂಟ್ ಕಣ್ಣು ಹೊಡೆದಿದ್ದು ಅದನ್ನೆಲ್ಲ ಜೋಡಿಸಿ ಒಂದಷ್ಟೆಲ್ಲ ಓಡ್ತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಆ ಕ್ಷಣಕ್ಕೆ ಅವಳು ಫೇಮಸ್ ಆದ್ಲು. 1 minute ಟು ಫೇಮ್ ಅಂತಾರಲ್ಲ ಹಾಗೆ ಆ ಕ್ಷಣಕ್ಕೆ ಅವಳು ಫೇಮಸ್ ಆದ್ಲು. ಅದಾದ್ಮೇಲೆ ಎಲ್ಲಿ ಅವಳು ಕಳೆದು ಹೋದ್ಲು. ಇದು ಶಾಶ್ವತವಾಗಿ ನೆಲೆ ಊರುತ್ತೆ ಅಂತ ನನಗನ್ಸೋದಿಲ್ಲ. ಹಾಗಾಗಿ ಇಟ್ ಡಸಂಟ್ ಥ್ರೆಟನ್ ಪೀಪಲ್ ಲೈಕ್ ಅಸ್. ಆದ್ರೆ ನೀವು ಮಾಯಾಮೃಗ ಅಂದ್ರಲ್ಲ, ಮಾಯಾಮೃಗ 25 ವರ್ಷ ಆದ್ಮೇಲೆ ನೀವು ಯಾಕೆ ಆ ಹೆಸರನ್ನ ಹೇಳ್ತಾ ಇದ್ದೀರಿ? ಅದಕ್ಕೆ ಯಾವುದೋ ಒಂದು ಅದು ಈಗ ಭಕ್ತ ಪ್ರಹ್ಲಾದ ತರನೋ ಅಥವಾ ಕವಿರತ್ನ ಕಾಳಿದಾಸ ತರದೋ ಶಾಶ್ವತವಾಗಿ ಉಳಿಯದೆ ಹೋಗ್ಬೋದು. ಆದ್ರೆ ಅದಕ್ಕೆ ಯಾವುದೋ ಒಂದು ಆಯಸ್ಸು ಅಂತ ಇದೆ. ಈ ರೀಲ್ ಅನ್ನೋದು ಒಂದೇ ದಿವಸ 24 ತಾಸು. ನೆಕ್ಸ್ಟ್ ರೀಲ್ ಬರೋವರೆಗೂ ಮೇಡಮ್ ಒಳ್ಳೆಯ ಬೆಳವಣಿಗೆ ಅಂತ ಭಾವಿಸ್ತೀರಾ? ಇದ್ರಲ್ಲಿ ಒಳ್ಳೇದು ಕೆಡುಕು ಅಂತ ನಾನು ಇದನ್ನ ನೋಡೋದಿಲ್ಲ. ಶಾಶ್ವತವೋ ಅಲ್ವೋ ಅನ್ನೋದಷ್ಟೇ. ನೀವು ಒಂದು ಚಿತ್ರ ಮಾಡಿದ್ರೆ, ಈಗ ಇವತ್ತಿನ ಕಾಲಕ್ಕೆ ನನಗೆ ಇನ್ನೂ ಮಕ್ಕಳ ಮಧ್ಯೆ ಕವಿರತ್ನ ಕಾಳಿದಾಸದ ಉಲ್ಲೇಖ ಇವರು ಮಾಡಿದ್ರು. ಅಥವಾ ಭಾರತೀಯ ಸಿನಿಮಾ ಅಂತ ತಗೊಳ್ಳೋದಾಗಿದ್ರೆ ನಿಮಗೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತೀಯ ಸಿನಿಮಾ ಅಂತ ತಗೊಳ್ಳೋದಾಗಿದ್ರೆ ನಮ್ಮ ಎಲ್ಲ ನಾಯಕರನ್ನ ನಾವು ಬೇರೆ ಬೇರೆ ಒಂದು ನಮ್ಮ ಪುರಾಣದ ಚಿತ್ರಗಳಲ್ಲಿ ಪೌರಾಣಿಕ ನಾಯಕರಾಗಿ ನೋಡಿದ್ದೀವಿ. ಈಗ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅವರೇ, ಹಿರಣ್ಯಕಶಿಪುನು ಅವರೇ. ನಮ್ಗೆ ಹಿರಣ್ಯಕಶಿಪು ಹೇಗಿದ್ದ ಅಂತ ಗೊತ್ತಿಲ್ಲ, ನಮಗ್ ಹಿರಣ್ಯಕಶಿಪು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ಪ್ರಹ್ಲಾದ ಅಂದ್ರೆ ಪುನೀತ್ ರಾಜ್ಕುಮಾರ್, ನಮಗೆ ಭೂ ಕೈಲಾಸದ ರಾವಣ ಡಾಕ್ಟರ್ ರಾಜ್ಕುಮಾರ್, ನಮಗೆ ಇಮ್ಮಡಿ ಪುಲಕೇಶಿ ಡಾಕ್ಟರ್ ರಾಜ್ಕುಮಾರ್. ಇಮ್ಮಡಿ ಪುಲಕೇಶಿ ಇವತ್ತಿನ ಮಕ್ಕಳು ನೋಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕಿಂತ ತದ್ರೂಪವಾಗಿ ಇನ್ಯಾರು ಇದ್ದಿರಕ್ ಸಾಧ್ಯ ಇಲ್ಲ. ನಮಗ್ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ NT ರಾಮರಾವ್, ಅವ್ರಿಗಿಂತ ತದ್ರೂಪವಾಗಿ ಕಂಡಿಲ್ಲ ಯಾರು. ಅಥವಾ ನಮ್ಗೆ ಈಗ ಇವರು ತಮಿಳ್ ಸಿನಿಮಾ ತಗೊಳ್ಳೋದಾಗಿದ್ರೆ ಅವ್ರು ಶಿವಾಜಿ ಗಣೇಶನ್, ಶಿವಾಜಿ ಅನ್ನೋ ಹೆಸರು ಬಂದಿದ್ದೆ ಅವ್ರು ಶಿವಾಜಿ ಪಾತ್ರ ಮಾಡಿದ್ರಿಂದ. ಹೀಗೆ ಈ ಎಲ್ಲ ಪುರಾಣದ ಮತ್ತು ಇತಿಹಾಸದ ಮಹಾಪುರುಷರನ್ನ ನಾವು ಇವರ ಮೂಲಕ ನೋಡಿದ್ದೀವಿ. ಹಾಗಾಗಿ ಇವೆಲ್ಲವೂ ಮನಸ್ಸಿನಲ್ಲಿ ಹಾಗೆ ಚಿರಾಯವಾಗಿ ಉಳಿದಿರುತ್ತೆ. ಮತ್ತು ಸಿನಿಮಾ ಅನ್ನೋದು ಒಂದು ದಾಖಲೆ ವಸ್ತು ಆಗೋಗುತ್ತೆ. ಈ ರೀಲ್ ಅನ್ನೋದು ಬರುತ್ತೆ ಹೋಗುತ್ತೆ. ನಿನ್ನೆ ಫೇಮಸ್ ಆಗಿದ್ದು ಇವತ್ತಿಲ್ಲ. ಆ ಒಂದು ಹುಡುಗಿ ನೋಡಿ, ಅವಳು ನನಗೆ ಅವಳ ಹೆಸರು ಗೊತ್ತಿಲ್ಲ, ಕೇರಳದ ಒಂದು ಹುಡುಗಿ ಹಿಂಗ್ ಕಣ್ಣು ಹೊಡೆದ್ಲು. ಅವಳು ಒಂದಷ್ಟು ವರ್ಷ ಅದಕ್ಕೆ ಫೇಮಸ್ ಆಗಿದ್ಲು ಅಲ್ವಾ, ಒಂದಷ್ಟು ದಿವಸ ಹೀರೋಯಿನ್ ಆದ್ಲು. ಆಮೇಲೆ ಏನಾಯ್ತು? ಪ್ರಿಯಾ ವಾರಿಯರ್. ಓಕೆ, ನೋಡಿದ್ರ ಹೆಸರು ನಿಮಗಾದ್ರೂ ಗೊತ್ತು, ನಂಗೆ ಹೆಸರು ಗೊತ್ತಿಲ್ಲ. ಇರ್ಲಿ, ಅವಳು ಕಣ್ಣು ಹೊಡೆದ್ಲು. ಅವಳು ಕಣ್ಣು ಹೊಡೆದಿದ್ದು ಅದೇನೋ ರಾಹುಲ್ ಗಾಂಧಿ ಅವ್ರ ಪಾರ್ಲಿಮೆಂಟ್ ಕಣ್ಣು ಹೊಡೆದಿದ್ದು ಅದನ್ನೆಲ್ಲ ಜೋಡಿಸಿ ಒಂದಷ್ಟೆಲ್ಲ ಓಡ್ತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಆ ಕ್ಷಣಕ್ಕೆ ಅವಳು ಫೇಮಸ್ ಆದ್ಲು. 1 minute ಟು ಫೇಮ್ ಅಂತಾರಲ್ಲ ಹಾಗೆ ಆ ಕ್ಷಣಕ್ಕೆ ಅವಳು ಫೇಮಸ್ ಆದ್ಲು. ಅದಾದ್ಮೇಲೆ ಎಲ್ಲಿ ಅವಳು ಕಳೆದು ಹೋದ್ಲು. ಇದು ಶಾಶ್ವತವಾಗಿ ನೆಲೆ ಊರುತ್ತೆ ಅಂತ ನನಗನ್ಸೋದಿಲ್ಲ. ಹಾಗಾಗಿ ಇಟ್ ಡಸಂಟ್ ಥ್ರೆಟನ್ ಪೀಪಲ್ ಲೈಕ್ ಅಸ್. ನೀವು ಮಾಯಾಮೃಗ ಅಂದ್ರಲ್ಲ, ಮಾಯಾಮೃಗ 25 ವರ್ಷ ಆದ್ಮೇಲೆ ನೀವು ಯಾಕೆ ಆ ಹೆಸರನ್ನ ಹೇಳ್ತಾ ಇದ್ದೀರಿ? ಅದಕ್ಕೆ ಯಾವುದೋ ಒಂದು ಅದು ಈಗ ಭಕ್ತ ಪ್ರಹ್ಲಾದ ತರನೋ ಅಥವಾ ಕವಿರತ್ನ ಕಾಳಿದಾಸ ತರದೋ ಶಾಶ್ವತವಾಗಿ ಉಳಿಯದೆ ಹೋಗ್ಬೋದು. ಆದ್ರೆ ಅದಕ್ಕೆ ಯಾವುದೋ ಒಂದು ಆಯಸ್ಸು ಅಂತ ಇದೆ. ಈ ರೀಲ್ ಅನ್ನೋದು ಒಂದೇ ದಿವಸ 24 ತಾಸು. ನೆಕ್ಸ್ಟ್ ರೀಲ್ ಬರೋವರೆಗೂ ಮೇಡಮ್ ಒಳ್ಳೆಯ ಬೆಳವಣಿಗೆ ಅಂತ ಭಾವಿಸ್ತೀರಾ? ಇದ್ರಲ್ಲಿ ಒಳ್ಳೇದು ಕೆಡುಕು ಅಂತ ನಾನು ಇದನ್ನ ನೋಡೋದಿಲ್ಲ. ಶಾಶ್ವತವೋ ಅಲ್ವೋ ಅನ್ನೋದಷ್ಟೇ.